ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಸ್ಯಾಟರ್ಡೇ ಬ್ಲಾಗ್ ಮಾರ್ನಿಂಗಿಂದನೇ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ನಾಳೆ ದಿಶು ಸ್ಕೂಲ್ ಹಾಲಿಡೇ ಇರುತ್ತೆ. ಹಾಗೆ ಒಂದು 3 ಡೇಸ್ ನಾನು ಹಾಲಿಡೇ ಹಾಕಿಸ್ತಾ ಇದ್ದೀನಿ. ನಮ್ಮೂರಿಗೆ ಹೋಗೋಣ ಅಂತ ಪ್ಲ್ಯಾನ್ಸ್ ಇದೆ. ಇವತ್ತು ನೈಟು VRL ಬಸ್ ಬುಕ್ ಮಾಡಿದ್ದೀನಿ. ಅಂದರೆ ನಮ್ಮೂರಲ್ಲಿ ಜಾತ್ರೆ ಇದೆ, ಕೊನೆ ಕಾರ್ತಿಕ. ಸ್ಯಾಟರ್ಡೇ ಮತ್ತು ಸಂಡೇ ನಮ್ಮೂರಲ್ಲಿ ಹಬ್ಬ ಇರುತ್ತೆ. ಆ್ಯಂಡ್ ಮಂಡೇ ಟ್ಯೂಸ್ಡೇ ಹಳ್ಳೂರಲ್ಲಿ ಬಸವನ ಜಾತ್ರೆ ಇರುತ್ತೆ. ಅಂದರೆ ನಾನು ಲಾಸ್ಟ್ ಟೈಮ್ ಹೋದಾಗ ವೀಡಿಯೋ ಮಾಡೋಕ್ಕಿದ್ನಲ್ಲ ಬಸವನ ದೇವ್ರದ್ದು, ಆ ದೇವ್ರ ಜಾತ್ರೆ ಇರುತ್ತೆ. ಸೊ ಹಾಗಾಗಿ ಮಗ ಹೋಗೋಣ ಅಂತ ಹಠ ಮಾಡ್ತಾಯಿದ್ದ. ಒಂದು ಸ್ಕೂಲ್ ರಜೆ ಹಾಕ್ಸ್ಬಿಟ್ಟು ಹೋಗೋಣ ಅಂತ ರೆಡಿ ಆಗ್ತಾಯಿದ್ದೀನಿ. ಮಕ್ಕಳಿದ್ರು ಇನ್ನೂ ಮಲಗಿದ್ದಾರೆ. ನಾನು ರಾತ್ರಿ ಪಾತ್ರೆ ತಿಕ್ಕಿರಲಿಲ್ಲ, ಸ್ಕೂಲಿದೆ ಅಂದ್ಕೊಂಡು. ಇವಾಗ ಎದ್ದು ಪಾತ್ರೆ ತಿಕ್ತಾಯಿದ್ದೀನಿ. ಅವರಿದ್ದು ಹೇಳೋಷ್ಟೊತ್ತಿಗೆ ರಾಗಿ ರೊಟ್ಟಿಗೆಲ್ಲ ರೆಡಿ ಮಾಡಿಡ್ತೀನಿ. ಇವಾಗ ಟೀ ಮಾಡ್ಕೊಂಡು ಕುಡಿತಾ ಇದ್ದೀನಿ. ಚಳಿ ಅಂತೂ ಕಮ್ಮಿನೇ ಆಗಿಲ್ಲ, ತುಂಬಾ ಚಳಿ ಇದೆ. ಬೆಂಗಳೂರಲ್ಲೂ ಇಷ್ಟೇ ಚಳಿ ಇದೆ, ನಮ್ಮೂರಲ್ಲಂತೂ ಇನ್ನೂ ಜಾಸ್ತಿ ಚಳಿ ಇದೆ ಅಂತೆ. ಈ ಡಿಸೆಂಬರು ಜನವರಿ ಕಳೆ ತನಕ ಇಷ್ಟೇ ಫುಲ್ ಚಳಿ ಇರುತ್ತೆ. ಹಾಗಾಗಿ ಮಕ್ಕಳಂತೂ ಬೆಚ್ಚಗೆ ಮಲಗಿದ್ದಾರೆ. 9 ಗಂಟೆ ತನಕ ಮಲ್ಕೋತಾರೆ ಅವರು. ನಮ್ಮದು ಇಶ್ಯೂ ಒಂದೇ, ಸ್ಕೂಲ್ ಇದ್ದರೆ ಬೇಗ ಎಬ್ಬಿಸ್ಬಿಡ್ತೀನಿ. ಸ್ಕೂಲ್ ಇಲ್ಲಾಂದರೆ ನಾನು ಡಿಸ್ಟರ್ಬ್ ಮಾಡೋಕ್ಕೋಗಲ್ಲ. ಅಪ್ಪ ಮಕ್ಕಳಿಬ್ರು 3 ಜನನೂ 9 ಗಂಟೆ ತನಕ ಎದ್ದೇಳೋದೇ ಇಲ್ಲ. ಅಷ್ಟೊತ್ತಿಗೆ ನಾನೆಲ್ಲ ಅಡುಗೆ ಮನೆ ಕೆಲಸ ಮುಗಿಸ್ಕೊಂಡು ಸ್ನಾನ ಎಲ್ಲ ಮಾಡಿ ಪೂಜೆ ಎಲ್ಲ ಮಾಡಿಬಿಡ್ತೀನಿ. ಅವ್ರು ಎದ್ಮೇಲೆ ಅಕ್ಕಿ ರೊಟ್ಟಿ ಹಾಕೋಣ ಅಂದ್ಕೊಂಡಿದ್ದೀನಿ. ಅಕ್ಕಿ ರೊಟ್ಟಿ ಮತ್ತು ರಾಗಿ ಹಿಟ್ಟು ಎರಡೂ ಮಿಕ್ಸ್ ಮಾಡಿ ಕಲಸಿಟ್ಟಿದ್ದೀನಿ. ಸೊ ಹಾಗಾಗಿ ಅವ್ರು ಎದ್ಮೇಲೆ ಮಾಡ್ತೀನಿ. 9 ಗಂಟೆ ಆಗಿತ್ತು ಎದ್ದಾಗ. ಸೊ ಹಂಗಾಗಿ ಹೊಟ್ಟೆ ಹಸಿವಾಗಿತ್ತು. ಟೀ ಅಂದರು. ನಾನು ಟೀ ಮಾಡೋ ಅಷ್ಟೊತ್ತಿಗೆ ಎದ್ದಿದ್ರು. 3 ಜನ ಸೇರಿ ಟೀ ಬಿಸ್ಕೆಟು ತಿಂತಾಯಿದ್ದಾರೆ. ಅವ್ರು ಆಟ ಆಡ್ತಿರ್ತಾರೆ. ನಾನು ಅಷ್ಟೊತ್ತಿಗೆ ಫ್ರೆಶಪ್ ಆಗಿಬಿಟ್ಟು ಪೂಜೆ ಎಲ್ಲ ಮಾಡಬೇಕು. ನಮ್ಮ ದಿಶು ಸ್ಕೂಲ್ಗೆ ಹೋಗಿಲ್ಲ ಅಂದರೆ ಬರೀ ಜಗಳ ಆಡೋದು, ಕಾಟ ಕೊಡೋದೇ ಮಾಡ್ತಾನೆ ತಮ್ಮನಿಗೆ. ಸೊ ಹಂಗಾಗಿ ಅವ್ರ ಮುಂದೆನೇ ಕೂತ್ಕೋಬೇಕು ನಾನು, ಇಲ್ಲ ಅಂದರೆ ಬರೀ ಜಗಳ ಆಡ್ತಾರೆ. ಹಾಲೆಲ್ಲ ಫುಲ್ ಧೂಳಾಗ್ಬಿಟ್ಟಿತ್ತು. ಸೋಪ ಗೀಪ ಎಲ್ಲನೂ ನೀಟಾಗಿ ಒದರಿ ಕಸ ಗುಡಿಸ್ತಾ ಇದ್ದೀನಿ. 3 ಡೇಸ್ ಆಗುತ್ತೆ ನಾನು ಬರೋದು, ಮತ್ತು ಇನ್ನೂ ಧೂಳಾಗ್ಬಿಡುತ್ತೆ. ಸೊ ಹಂಗಾಗಿ ನೀಟಾಗಿ ಇಡಬೇಕು ಮನೇನ. ನಮ್ಮದು ಹೊರಗಡೆ ಬೇಡ ರೋಡ್ ಇಲ್ಲ, ಹಂಗಾಗಿ ಧೂಳು ಜಾಸ್ತಿ ಬರುತ್ತೆ. ನಾವು ಡೋರ್ ಕ್ಲೋಸ್ ಮಾಡಿದ್ರು ಅಷ್ಟೇ ಹೆವಿ ಧೂಳು ಬರುತ್ತೆ. ಕ್ಲೀನ್ ಮಾಡಿ ಸಾಕಾಗೋಗುತ್ತೆ ದೊಡ್ಡ ಮನೇನ. ಚಳಿ ಅಂತ ಮಕ್ಕಳಿಗೆ ಈಗ ಸ್ನಾನ ಮಾಡಿಸ್ಲಿಲ್ಲ, ಮಧ್ಯಾಹ್ನ ಮೇಲೆ ಮಾಡಿಸ್ತೀನಿ. ಇವಾಗ ನಾನು ಸ್ನಾನ ಮಾಡಿ ಬಾಗಿಲಿಗೆಲ್ಲ ತೊಳೆದು ಅರ್ಶಿನ ಕುಂಕುಮ ಎಲ್ಲ ಹಚ್ಚಿ ರಂಗೋಲಿ ಹಚ್ಚಿ ಹಾಗೆ ದೇವ್ರ ಪೂಜೆನೂ ಮಾಡಿಬಿಡ್ತೀನಿ. ಅವರು ಬಿಸ್ಕೆಟು ಟೀ ಕುಡಿದಿದ್ದಾರೆ. ಸ್ವಲ್ಪ ಆಟ ಆಡ್ತಾ ಇರ್ತಾರೆ. ಆಮೇಲೆ ಒಂದು 10 ಗಂಟೆ ಮೇಲೆ ರಾಗಿ ರೊಟ್ಟಿ ಹಾಕಿ ಕೊಡಬೇಕು. ನಮ್ಮನೆಯವರು ಇನ್ನೂ ಮಲಗಿದ್ದಾರೆ, ಅವ್ರನ್ನ ಎಬ್ಬಿಸ್ಬೇಕು. ಅವರು ಎದ್ದು ಸ್ನಾನ ಮಾಡಿ ಟಿಫನ್ ಮಾಡಿಬಿಟ್ಟು ಹೊರಡ್ತಾರೆ. ಬರೀ ಕಾಯಿ ಚಟ್ನಿ ಮಾಡಿ ಬೇಜಾರಾಗಿತ್ತು. ಇವತ್ತು ಡಿಫ್ರೆಂಟಾಗಿ ಮಾಡೋಣ ಅಂತ ಹುಳಿಕಾಳು ಚಟ್ನಿ ಮಾಡ್ತಾಯಿದ್ದೀನಿ. ಹುಳಿಕಾಳು ಹಾಗೆ ಮೆಣಸಿನ್ಕಾಯಿ ಹುರಿದು ಆಲ್ರೆಡಿ ಹುರಿದಿಟ್ಟಿದ್ದೆ. ಸ್ವಲ್ಪ ಕಾಯಿ ತುರ್ಕೊಂಡು ಹಾಗೆ ಕರಿಬೇವು, ಕೊತ್ತಂಬರಿ, ಜೀರಿಗೆ, ಒಂದು ಸ್ವಲ್ಪ ಉಪ್ಪು, ಹುಣಸೆಹಣ್ಣು ಹಾಕಿ ರುಬ್ಬಬೇಕು. ತುಂಬ ಚೆನ್ನಾಗಿರುತ್ತೆ. ಈಗ ಜಸ್ಟ್ ಮಾಡಿದೆ ಅದನ್ನು. ಹಾಗೆ ರಾಗಿ ಹಿಟ್ಟು ಕಲಸಿಟ್ಟಿದ್ದೆ ಬೆಳಿಗ್ಗೆನೇ, ತುಂಬ ಚೆನ್ನಾಗಿ ನೆಂದಿದೆ. ಈ ಥರ ಕಲಸಿ ಒಂದು 2 ರಿಂದ 3 ಅವರ್ ಬಿಟ್ಟರೆ ಚೆನ್ನಾಗಿ ಬರುತ್ತೆ ರೊಟ್ಟಿ. ಹಾಕಿ ಕಲಸಿದ ತಕ್ಷಣ ಹಾಕಿದರೆ ರೊಟ್ಟಿ ಚೆನ್ನಾಗಿ ಬರೋಲ್ಲ. ಸೊ ಹಾಗಾಗಿ ನಾನು ಎದ್ದ ತಕ್ಷಣ ಕಲಸಿಟ್ಟಿದ್ದೆ. ನನ್ನ ಮಕ್ಕಳಿಗಂತೂ ರಾಗಿ ರೊಟ್ಟಿ ತುಂಬ ಇಷ್ಟ. ಅವರಿಗೆ ಅದು ಇಷ್ಟ ಅಂತಲೇ ನಾನು ಆಲ್ಮೋಸ್ಟ್ ಸ್ಯಾಟರ್ಡೆ ಸಂಡೇ ಅದನ್ನೇ ಮಾಡ್ತಾಯಿರ್ತೀನಿ.
ಇನ್ನು ಮಿಕ್ಕಿದ ಟೈಮಲ್ಲಿ ಇದನ್ನು ಬಾಕ್ಸಿಗೆ ಕಳ್ಸೋಕ್ಕಾಗಲ್ಲ, ಇದು ಆರಿದ ಮೇಲೆ ತಿನ್ನೋಕ್ಕಾಗಲ್ಲ ಅಂತ ದೋಸೆ ಪಡ್ಡು ಎಲ್ಲ ಮಾಡ್ತಾಯಿರ್ತೀನಿ. ಬಿಸಿ ಬಿಸಿ ತಿಂದ್ರೇ ಟೇಸ್ಟ್ ಇದು. ಹಾಗಾಗಿ ಬೆಳಗ್ಗೆ ಮನೆಯಲ್ಲಿರುವಾಗಲೇ ಮಾಡೋದು ನಾನು ಜಾಸ್ತಿ. 2 ರೊಟ್ಟಿ ಹಾಕ್ಬಿಟ್ಟು ಇಬ್ಬರಿಗೂ ಟಿ ವಿ ಹಾಕ್ಕೊಟ್ಟು ಕೂರಿಸ್ತೀನಿ, ತಾವೇ ತಿಂತಾರೆ. ರೊಟ್ಟಿ ಐಟಮ್ಸ್ ಎಲ್ಲ ತಾವೇ ತಿಂತಾರೆ. ಬೇರೆ ಆದರೆ ನಾನೇ ಊಟ ಮಾಡಿಸ್ಬೇಕು. ರೈಸದು ಎಲ್ಲ ಅಡುಗೆ ಮನೆಯೆಲ್ಲ ಕ್ಲೀನ್ ಮಾಡಿ ಊಟ ಮಾಡಿ ಬಂದೆ. ಬ್ಯಾಗ್ ಪ್ಯಾಕ್ ಮಾಡಬೇಕು ಅಂತ ಬಂದೆ. ಯಾವುದೋ ಒಂದು ಚೂಡಿದಾರ್ ವೇಲ್ ಸಿಗಲಿಲ್ಲ, ಏನೋ ಒಂದು ಸೆಟ್ಟು. ಹಾಗಾಗಿ ಇಡೀ ಕಬೋರ್ಡ್ನ ಕಿತ್ತಾಕ್ಬಿಟ್ಟೆ. ಎಲ್ಲನೂ ಕ್ಲೀನ್ ಮಾಡ್ತಾ ಕೂತಿದ್ದೀನಿ. ಹೆಂಗೂ ಟೈಮ್ ಇದೆ, ಸಂಜೆ ಅಲ್ವಾ ಹೊರಡೋದು. ಹಾಗಾಗಿ ಕಬೋರ್ಡ್ ಕ್ಲೀನ್ ಮಾಡಬೇಕು ಅಂತ ತುಂಬ ದಿನದಿಂದ ಅನ್ಕೊತಾ ಇದ್ದೆ. ಹಾಗಾಗಿ ಕ್ಲೀನ್ ಮಾಡ್ತಾಯಿದ್ದೀನಿ. ಇವರಿಬ್ಬರು ಅಂತೂ ಬ್ಯಾಗಿನ ಜೊತೆ ಕಿತ್ತಾಡ್ತಾ ಇದ್ದಾರೆ. ಆ ಬ್ಯಾಗೆಲ್ಲ ಮುರಿದಾಕ್ತಾರೋ ಗೊತ್ತಿಲ್ಲ. ಅವರಂತೂ ಕಿತಾಪತಿ ಮಾಡಿದರೆ ನಂಗೆ ಕ್ಲೀನ್ ಮಾಡೋಕ್ಕೂ ಆಗೋಲ್ಲ. ಸೊ ಫೋನ್ ಹಾಕ್ಕೊಟ್ಬಿಡ್ತೀನಿ. ಬ್ಲಾಗ್ಸ್ ಮಾಡೋದು ಕಟ್ ಮಾಡಿಬಿಟ್ಟು ಇಬ್ಬರಿಗೂ ಫೋನ್ ಹಾಕ್ಕೊಟ್ರೆ ಫೋನ್ ನೋಡ್ಕೊಂಡು ಕೂತ್ಕೋತಾರೆ. ನಾನು ನೀಟಾಗಿ ಈಸಿಯಾಗಿ ಎಲ್ಲನೂ ಕ್ಲೀನ್ ಮಾಡ್ಬೋದು. ಇಲ್ಲಾಂದರೆ ಬರೀ ಅವ್ರು ಜಗಳ ಬಿಡಿಸೋದೇ ಆಗುತ್ತೆ ನನ್ನ ಕೆಲಸ. ಕ್ಲೀನ್ ಮಾಡೋಕ್ಕೆ ಬಿಡೋದೇ ಇಲ್ಲ. ಈ ಥರ ಗೌನ್ಗಳಂತೂ ತುಂಬಾ ಇದೆ. ನಾನು ಪ್ರೆಗ್ನೆನ್ಸಿ ಟೈಮಲ್ಲಿ, ಫೀಡಿಂಗ್ ಟೈಮಲ್ಲಿ ದಪ್ಪ ಇದ್ನಲ್ಲ ಅಂತ ತೊಗೊಂಡ್ಬಿಟ್ಟಿದ್ದೆ. ಈಗ ಯೂಸೇ ಮಾಡಲ್ಲ. ಈಗ ಆಲ್ಮೋಸ್ಟ್ ಜೀನ್ಸ್ ಟಾಪು ನೈಟ್ ಡ್ರೆಸ್ ಹಾಕೋತೀನಿ. ಸೊ ಹಾಗಾಗಿ ನನಗೆ ಯಾವುದ್ಯಾವ್ದು ಬೇಡವೋ ಒಂದು 5-6 ಇಟ್ಕೊಂಡೆ ನಮ್ಮ ಅಕ್ಕನ ಕೊಡೋಣ ಅಂತ. ಸೊ ಇದನ್ನು ವೇರ್ ಮಾಡಿ ನೋಡಿದೆ, ತುಂಬಾ ಚೆನ್ನಾಗಿತ್ತು. ತೊಗೊಂಡೋಗೋಣ ಊರಿಗೆ ಅಂದ್ಕೊಂಡಿದ್ದೀನಿ. ಹಾಗೆ ಕ್ಲೀನ್ ಮಾಡ್ಬೇಕಾದ್ರೆ ನೇಲ್ ಪಾಲಿಶ್ ಸಿಕ್ತು. ನೇಲ್ ಪಾಲಿಶ್ ಹಚ್ಚು ಅಂತ ಚಿಂಟು ಹಠ ಮಾಡ್ತಾಯಿದ್ದ. ನನಗೆ ನೇಲ್ ಪಾಲಿಶ್ ಹಚ್ಚಿ ನಾನು ನೇಲ್ ಪಾಲಿಶ್ ಹಚ್ಕೊಂಡೆ. ಇನ್ನೇನು ಎಲ್ಲ ಬ್ಯಾಗ್ ಕ್ಲೀನ್ ಆಯಿತು. ಸ್ವಲ್ಪ ಮನೆಯೆಲ್ಲ ಕ್ಲೀನ್ ಮಾಡಿಬಿಟ್ಟು ಸಂಜೆ ಹೊರಡಬೇಕು. ನಮ್ಮೂರು ಕಾರ್ತಿಕದ್ದು ಜಾತ್ರೆದು ವೀಡಿಯೋಸ್ ಹಾಕ್ತೀನಿ, ತಪ್ಪದೆ ವಾಚ್ ಮಾಡಿ. ಥ್ಯಾಂಕ್ ಯು ಎಲ್ಲರಿಗೂ. ಬ್ಯಾಗೆಲ್ಲ ಪ್ಯಾಕ್ ಮಾಡಿದೆ. ಇವಾಗ ಊರಿಗೆ ಹೊರಡಬೇಕು. ಸೊ ಸಾಯಂಕಾಲ ಒಂದು ಮನೆ ದೇವರಿಗೆ ದೀಪ ಹಚ್ಬಿಟ್ಟು, ಮಕ್ಕಳಂತೂ ಅಲ್ಲೇ ಕುಣಿತಾ ಇದ್ದಾರೆ, ಕೆಳಗಡೆ ಹೋಗಿ ನಿಂತಿದ್ದಾರೆ ಅವ್ರ ಪಪ್ಪ ಜೊತೆ. ಸೊ ನಾನು ಎಲ್ಲ ಬ್ಯಾಗ್ ಪ್ಯಾಕ್ ಮಾಡಿದ್ದೀನಿ. ಸಾಯಂಕಾಲ 6:30 ಆಗಿದೆ. ಇವಾಗ ಒಂದು 7:30 ಹಂಗೆ ಬಿಟ್ಬಿಡ್ತೀನಿ. ಓಲಾ ಮಾಡ್ಕೊಂಡು ಹೋಗ್ತೀನಿ. ನಮ್ಮ ಮನೆಯವ್ರು ಕಳ್ಸೋಕ್ಕೆ ಬರೋಣ ಅಂದರೆ ಫುಲ್ ಚಳಿ ಇದೆ. ಸೊ ಹಾಗಾಗಿ ಬೇಡ ಅಂದೆ, ನಾನೇ ಓಲಾ ಮಾಡ್ಕೊಂಡು ಹೋಗ್ತೀನಿ. ಯಾವಾಗಲೂ SRS ಬಸ್ ಬುಕ್ ಮಾಡ್ತಿದ್ದೆ. ಸೊ ಇವತ್ತು VRL ಬುಕ್ ಮಾಡಿದ್ದೀನಿ. 7:30 ಮೆಜೆಸ್ಟಿಕ್ ಹೊರಡುತ್ತೆ. ಅಂದರೆ 8:30 ಅಥವಾ 8:45ಗೆ ಜಾಲಹಳ್ಳಿ ಕ್ರಾಸ್ ಬರುತ್ತೆ ಅಂದ್ಕೊಂಡಿದ್ದೀನಿ. ಸೊ ಫಸ್ಟ್ ಟೈಮು ಬಸ್ ಸ್ಟಾಪ್ ಎಲ್ಲಿದೆ ಅಂತ ಗೊತ್ತಿಲ್ಲ. ಸೊ ಸ್ವಲ್ಪ ನಿಯರ್ ಇದೆ ಅಂತ ಹೇಳಿದರು ನಮ್ಮ ಮನೆಯವರು. ಹಾಗಾಗಿ ಬೇಗನೆ ಹೊರಡ್ತಾ ಇದ್ದೀನಿ. 7:30 ಆಗಿದೆ. ಓಲಾ ಬುಕ್ ಮಾಡಿ ಕೆಳಗಡೆ ಹೋದೆ. ಈಗ ನಾನು 2 ದಿನ ಊರಿಗೆ ಹೋದರೂ 2 ಲಗೇಜ್ ಆಗೇ ಆಗುತ್ತೆ. ಎಷ್ಟೇ ಕಮ್ಮಿ ಮಾಡ್ಕೊಳ್ಳೋಣ ಅಂದರೂ ಇಷ್ಟ ಆಗುತ್ತೆ. ಮಕ್ಕಳ ಬಟ್ಟೆ, ನಮ್ಮ ಬಟ್ಟೆ, ಸೀರೆ ಎಲ್ಲ ತೊಗೊಳ್ಳೋಷ್ಟೊತ್ತಿಗೆ 8 o'clock ಬಂದೆ. ಬಸ್ಸು ಇನ್ನೂ ಬಂದಿರಲಿಲ್ಲ. ಫುಲ್ ಟ್ರಾಫಿಕ್ ಜಾಮ್ ಇತ್ತು. ಸೊ ಹಾಗಾಗಿ 8:45ಗೆ ಬಸ್ ಬರುತ್ತೆ ಅಂತ ಹೇಳಿದರು. ಸೊ ವೇಟ್ ಮಾಡ್ತಾಯಿದ್ದೀನಿ ಬಸ್ ಸ್ಟಾಪಲ್ಲೇ. ಹಾಗೆ ಪಕ್ಕದಲ್ಲೇ ಹೋಟೆಲ್ ಇತ್ತು, ಮಿಲ್ಟ್ರಿ ಹೋಟೆಲು. ಕಬಾಬು ಮತ್ತು ಬಿರಿಯಾನಿ ತೊಗೊಂಡ್ಬಿಟ್ಟೆ. ಸೊ ಅಲ್ಲೇ ಬಸ್ಸಲ್ಲಿ ತಿನ್ನಿಸ್ತಾ ಇದ್ದೀನಿ ಇಬ್ಬರು ಮಕ್ಕಳಿಗೆ. ಅಜ್ಜಿ ಊರಿಗೆ ಹೋದರೆ ಮತ್ತೆ ಕಬಾಬ್ ತಿನ್ನೋಕ್ಕಾಗಲ್ಲ 3 to 4 days ಅಂತ. ಸೊ ತಿಂತಾಯಿದ್ದಾರೆ ಇಬ್ಬರು. ಕಬಾಬ್ ತಿನ್ಕೊಂಡ್ರು, ಹಾಗೆ ಬಿರಿಯಾನಿ ಕೂಡ ತಿನ್ಕೊಂಡ್ರು. ಇವಾಗ ಮತ್ತೆ 11 o'clock ಆಗಿದೆ, ಇನ್ನೂ ಮಲಗಿಲ್ಲ ಮಕ್ಕಳು. ವಾಶ್ರೂಮ್ ನಿಲ್ಲಿಸಿದ್ರು, ಅಲ್ಲಿ 2 ಬಿಸ್ಕೆಟ್ ತೊಗೊಂಡೆ. ಬಿಸ್ಕೆಟ್ ಎಲ್ಲ ತಿನ್ಕೊಂಡ್ರು. ಜಸ್ಟ್ ಬಾಗಲಕೋಟೆ ರೀಚ್ ಆದ್ವಿ. ಬೆಳಗ್ಗೆ 6:45 ಆಗಿತ್ತು. ಬಸ್ ಸ್ಟಾಪಿಗೆ ಬರೋಷ್ಟೊತ್ತಿಗೆ 7:30 ಆಯಿತು. ನಮ್ಮೂರು ಬಸ್ಸು 8 ಗಂಟೆಗಿತ್ತು. ಸೊ ಅಲ್ಲಿ ತನಕ ವೆಯ್ಟ್ ಮಾಡೋಕ್ಕಾಗಲಿಲ್ಲ. ಅಳ್ಳೂರು ಬಸ್ಸಿಗೆ ಬಂದೆ. ಅಳ್ಳೂರಲ್ಲಿ ವೆಯ್ಟ್ ಮಾಡ್ತಾಯಿದ್ದೀನಿ. ಅಪ್ಪ ಬರ್ತೀನಿ ಅಂತ ಹೇಳಿದ್ದಾರೆ. ಸೊ ಇನ್ನೊಂದು 2 ನಿಮಿಷಕ್ಕೆ ಅಪ್ಪ ಬರ್ತಾರೆ. ಮನೆಗೆ ಹೋಗ್ತಾಯಿದ್ದೀನಿ. ಇವತ್ತಿನ ಬ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ಮತ್ತೆ ನೆಕ್ಸ್ಟ್ ಬ್ಲಾಗಲ್ಲಿ ಸಿಗೋಣ. ಥ್ಯಾಂಕ್ ಯು.